ಬಿಹಾರದ ಸಿವಾನ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಅನ್ನು ಬಳಸಿ ಫೈರಿಂಗ್ ಮಾಡಿದಂತಹ ಘಟನೆ ದೇಶಾದ್ಯಂತ ಕೋಲಾಹಲ ಕಾರಣ ಆಗಿದೆ. ದೆಹಲಿ ಪೊಲೀಸರು ಪೈಲಟ್ ಗನ್ ಬಳಸಿದ ವಿಷಯ ಕೂಡ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಆದ್ರೆ ಈಗ ಎಲ್ಲರ ಗಮನ AK-47 ಬಳಸಲಾಗಿರೋದ್ರ ಕಡೆಗೇನೆ ತಿರುಗಿದೆ. ಕಾಂಗ್ರೆಸ್ ಈ ಎರಡೂ ವಿಷಯಗಳನ್ನ ಉಲ್ಲೇಖ ಮಾಡುವಂತಹ ಪೋಸ್ಟರ್ ಅನ್ನ ಕೂಡ ಬಿಡುಗಡೆ ಮಾಡಿದೆ. ಈ ವಿಷಯದ ಕುರಿತು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಬಿಹಾರ ಸರ್ಕಾರ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ. ಬಿಹಾರ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಕಾನ್ಸ್ಟೇಬಲ್ ಗುಂಡು ಹಾರಿಸ್ತಾ ಇರುವಂತಹ ವಿಡಿಯೋ ಒಂದನ್ನ ಹಂಚಿಕೊಂಡು ಎಚ್ಚರಿಕೆಯನ್ನ ನೀಡಿದಂತಹ ಬೆನ್ನಲ್ಲೇನೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿದೆ. ಜುಲೈ 26ರಂದು ಸಂಜೆ 6 ಗಂಟೆ ಒಳಗೆ ದಾಖಲಾಗಿರುವಂತಹ 2 ಪ್ರಕರಣಗಳನ್ನ ವಾಪಸ್ ಪಡೆಯಲಾಗುತ್ತೆ ಮತ್ತೆ ಬಂಧಿತರನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಈ ನಡುವೆ ದೆಹಲಿಯ RAF ಕೂಡ ತನ್ನ ಒಬ್ಬ ಸಿಬ್ಬಂದಿ ಪೆಲೆಟ್ ಗನ್ ಬಳಸಿದಾಗಿ ಹೇಳಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಗೃಹ ಸಚಿವ ಅಮಿತ್ ಶಾ ಅವರಿಂದ ಇದರ ಬಗ್ಗೆ ವಿವರಣೆಯನ್ನ ಕೋರ್ತಾ ಇದೆ. ಬಿಹಾರದಲ್ಲಿ ನೂರಾರು ವಿದ್ಯಾರ್ಥಿಗಳ ಬಂಧನ ಮತ್ತೆ ಶೋಧದ ವಿಷಯ ಈಗ ಹೆಚ್ಚು ಗಂಭೀರ ಆಗ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡದೇ ಇದ್ರೆ ಬಿಹಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ತೇಜಸ್ವಿ ಯಾದವ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. जितने छात्र हम सरकार को सलाह देना चाहते हैं, जितने भी लोगों पर मुकदमा किया गया इस आंदोलन पर, जब कल दिल्ली में तय हो गया कि केस वापस लिया जाएगा तो हम आग्रह करना चाहेंगे नहीं, बल्कि हम सरकार को चेतावनी देना चाहते हैं कि अगर कल तक सभी लोगों पर जिन पर जेल में डाला गया, जो सैकड़ों हजारों जो हमारे छात्र हैं, जो बिहार और देश के भविष्य हैं, उन पर से सभी लोगों का मुकदमा वापस लिया जाए और उनको रिहा किया जाए. अगर वो रिहा नहीं करते हैं उन छात्रों को, तो हम लोग जो है बड़ा आंदोलन जो है करेंगे. ಐಸಾ ಜುಲೈ 29ರವರೆಗೆ ಗಡುವನ್ನ ನೀಡಿದೆ. ಅಷ್ಟರೊಳಗೆ ಬಂಧಿತರನ್ನ ಬಿಡುಗಡೆ ಮಾಡದೇ ಇದ್ರೆ ಬಿಹಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಾಗಿ ಅದು ಹೇಳಿದೆ. ವಿದ್ಯಾರ್ಥಿಗಳ ಮೇಲೆ AK-47 ಅನ್ನ ಬಳಸಿ ಫೈರಿಂಗ್ ಮಾಡಿದಂತಹ ಕಾನ್ಸ್ಟೇಬಲ್ ಅನ್ನ ಅಭಿಷೇಕ್ ಪಟೇಲ್ ಅಂತ ಗುರುತಿಸಲಾಗಿದ್ದು ಆತನನ್ನ ಅಮಾನತುಗೊಳಿಸಲಾಗಿದೆ. ಆತ 4 ಸುತ್ತು ಗುಂಡು ಹಾರಿಸಿದ್ದ, ಅದರಿಂದ 3 ಗಾಯಗೊಂಡಿದ್ರು. ಮೊಹಮ್ಮದ್ ಆರಿಫ್, ಆಕಾಶ್ ಕುಮಾರ್ ಮತ್ತೆ ಬುಲೆಟ್ ಕುಮಾರ್ ಗೋಡ್ ಗಾಯಗೊಂಡವರಾಗಿದ್ದು ಪಾಟ್ನಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 3 ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗಿದೆ. ಕಾನ್ಸ್ಟೇಬಲ್ಗೆ ಗುಂಡು ಹಾರಿಸೋದಕ್ಕೆ ಆದೇಶ ಇರಲಿಲ್ಲ ಅಂತ ಸಿವಾನ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹೇಳಿದ್ದಾರೆ. ಆದ್ರೆ ತದ್ ವಿರುದ್ಧ ಅನ್ನೋ ಹಾಗೆ ಸಿವಾನ್ SP ಪುನ್ ಕುಮಾರ್ ಝಾ ಅವರು ಜನರ ಕಡೆಯಿಂದ ಫೈರಿಂಗ್ ಆಗಿದ್ದರಿಂದಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡನ್ನು ಹಾರಿಸಬೇಕಾಯಿತು ಅಂತ ಹೇಳಿರುವಂತಹ ವರದಿ ಇದೆ. ಅಲ್ಲದೆ ಕಾನ್ಸ್ಟೇಬಲ್ AK-47 ನೊಂದಿಗೆ ಅಲ್ಲಿಗೆ ಬಂದಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಬೇರೆ ಕಡೆಗೆ ಹೋಗ್ತಾ ಇದ್ದಂತ ಆತ ಇಲ್ಲಿ ಸಿಕ್ಕಿಬಿದ್ದ ಅಂತ ಹೇಳಲಾಗಿದೆ. ಹಾಗಾದ್ರೆ ಗುಂಡು ಹಾರಿಸೋದಕ್ಕೆ ಪ್ರಾರಂಭ ಮಾಡಿದ್ ಯಾಕೆ? ಇಲ್ಲಿ ಸತ್ಯವನ್ನ ಮರೆಮಾಚುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಅನುಮಾನ ಎದ್ದಿದೆ. सर, जिस सिपाही का वीडियो वायरल हो रहा है गोली चलाते वक्त, उस पर कार्रवाई हुई है सर? जी, उस सिपाही को तत्काल प्रभाव से निलंबित कर दिया गया है एवं उसके विरुद्ध विभागीय कार्रवाई प्रारंभ की गई है. क्या सर उनके द्वारा बिना आदेश के गोली चलाया गया था क्या? जी, उनको आदेश नहीं था. उनको हवाई फायरिंग भी नहीं करनी चाहिए थी और उन्हें इस तरह का शस्त्र वो पब्लिक में ले ही नहीं जाना चाहिए. वो फंस गए थे, जैसे पूर्व में SP साहब ने बताया, कहीं और जा रहे थे और इस कमोशन में फंस गए थे. 3 ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಆಗಿರೋದನ್ನ ಪೊಲೀಸರು ಒಪ್ಕೊಂಡಿದ್ದಾರೆ. AK-47 ವಿಷಯ ಹೆಚ್ಚು ಗಂಭೀರ ಆಗ್ತಾ ಇದ್ದಾಗೇನೆ ಇದು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಹಿಂಸಾಚಾರದ ಹೊಸ ರೀತಿ ಅನ್ನೋ ಹಾಗಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಮತ್ತೆ ಮಹುವಾ ಮೊಯ್ತ್ರಾ ಸೋಮವಾರ ಸಂಸತ್ ಸಂಕೀರ್ಣದ ಮಕರ ಗೇಟ್ನಲ್ಲಿ ಮತ ಕಳ್ಳತನ, ಪ್ರಶ್ನೆ ಪತ್ರಿಕೆ ಕಳ್ಳತನ ಮತ್ತೆ ದೇಣಿಗೆ ಕಳ್ಳತನ ಆರೋಪದ ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಪಾಟ್ನಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಾಂತನು ಶೇಖರ್ ಸೇರಿದ ಹಾಗೆ ಪಾಟ್ನಾ ಮತ್ತೆ ಬಿಹಾರದ ಎಲ್ಲ 700 ವಿದ್ಯಾರ್ಥಿಗಳನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಗುಂಡು ಹಾರಿಸೋದಕ್ಕೆ ಯಾರ ಆದೇಶವನ್ನ ನೀಡಿದ್ರು ಅನ್ನೋದಕ್ಕೆ ಉತ್ತರವನ್ನ ನೀಡುವಂತೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ಒತ್ತಾಯ ಮಾಡಿದೆ. ಈ ಗದ್ದಲದ ನಡುವೆನೆ ಕೇಂದ್ರ ಸರ್ಕಾರ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದೆ. ಇಡೀ ದೇಶದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಸಂದರ್ಭದಲ್ಲಿ AK-47 ಅನ್ನ ಬಳಸಿ ಫೈರಿಂಗ್ ಮಾಡಿದ ಮೊದಲ ಪ್ರಕರಣ ಇದಾಗಿದೆ ಅಂತ ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಸುಳ್ಳು ಆರೋಪವನ್ನ ಹೊರಿಸಿ ಪ್ರಕರಣವನ್ನ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ. ಬಿಹಾರದ ಮುಖ್ಯಮಂತ್ರಿಗೆ ಅವರು ವರ್ಚಸ್ಸು ಅಥವಾ ಕೆಲಸದ ಆಧಾರದ ಮೇಲೆ ಮತಗಳು ಸಿಕ್ಕಿಲ್ಲ, ಅವರು ಬೀದಿ ಮಟ್ಟದ ಗೂಂಡ, ಅವ್ರ ಮೇಲೇನೆ ಕೊಲೆ ಆರೋಪ ಇದೆ. ಈಗ ಪೊಲೀಸರನ್ನು ಕೂಡ ಗೂಂಡಾಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತೇಜಸ್ವಿ ಯಾದವ್ ಅವರು ಆರೋಪ ಮಾಡಿದ್ದಾರೆ. और दुर्भाग्य है जब बिहार का मुख्यमंत्री ना
उसके चेहरे पर वोट मिला, ना उसके काम पर वोट मिला। जो सड़क छाप गुंडा है, जिसपे खुद 7 हत्या के मुकदमे हैं, दुर्भाग्य है कि पुलिस को भी गुंडा बनाने का काम किया गया। कल AK-47 जो है छात्रों पर जो है चलाई गई। 3 जो सीमांत के जो छात्र हैं वो घायल हैं। और हर जगह से ये खबरें आ रही हैं कि बिहार में अलग अलग जिलों में जो है पुलिस ने गलत तरीके से जो है कार्रवाई की है, लोगों पर लाठियां बरसाई हैं, लोगों पर फर्जी मुकदमा किया है। तो हम कहना चाहेंगे कि कल तक अगर रिहा नहीं करोगे तो हम लोग एक बड़ा आंदोलन करेंगे। ಬಿಹಾರದ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸರು ಅನ್ಯಾಯದ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇವೆ. ಈ ಬಂಧನಗಳು ಮತ್ತೆ ಪೊಲೀಸ್ ಹಿಂಸಾಚಾರದ ಬಗ್ಗೆ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಹಾಗಾದ್ರೆ ಬಿಹಾರದಲ್ಲಿ ವಿದ್ಯಾರ್ಥಿಗಳನ್ನ ಜೈಲಿಗೆ ಕಳಿಸೋ ಮೂಲಕ ಜನ್ಜಿಯನ್ನ ಬೆದರಿಸಲಾಗ್ತಾ ಇದೆಯಾ? ದೆಹಲಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದನ್ನ ಬಿಹಾರದಲ್ಲಿ ಮಾಡೋದಕ್ಕೆ, ಜನ್ಜಿಯನ್ನ ಬೆದರಿಸೋದಕ್ಕೆ ಮತ್ತೆ ಪ್ರತಿಭಟನೆಗಳು ನಡೀದೇ ಇರೋ ಹಾಗೆ ತಡೆಯೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆಯಾ? ಪಾಟ್ನಾ ಜಿಲ್ಲಾಡಳಿತ 180 ವಿದ್ಯಾರ್ಥಿಗಳ ಫೋಟೋವನ್ನ ಪ್ರಕಟಿಸಿ ಅವರನ್ನ ಸಮಾಜ ವಿರೋಧಿ ಶಕ್ತಿಗಳು ಅಂತ ವಿವರಿಸೋದು ಆಘಾತಕಾರಿಯಾಗಿದೆ. ಇದನ್ನ ಬಿಹಾರ ಪೊಲೀಸರ ಟ್ವಿಟರ್ ಹ್ಯಾಂಡಲ್ ಕೂಡ ಮರು ಟ್ವೀಟ್ ಮಾಡಿದೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ವಿರುದ್ಧದ ಪ್ರಕರಣಗಳನ್ನ ಹಿಂತೆಗೆದುಕೊಳ್ಳಲಾಗುವುದು ಮತ್ತೆ ಹೊಸ ಪ್ರಕರಣಗಳನ್ನ ದಾಖಲಿಸೋದಿಲ್ಲ ಅಂತ ಭರವಸೆಯನ್ನ ನೀಡಿರುವಾಗ ಪಾಟ್ನಾದಲ್ಲಿ ಇದ್ಯಾಕೆ ನಡೀತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಈ ವಿದ್ಯಾರ್ಥಿಗಳಲ್ಲಿ ಕೆಲವರು ನಿರಪರಾಧಿಗಳು ಅಂತ ಏನಾದರೂ ಕಂಡು ಬಂದ್ರೆ ಪೊಲೀಸರ ಈ ಪೋಸ್ಟರ್ಗಳಿಂದ ಉಂಟಾದಂತಹ ಹಾನಿಯನ್ನ ಯಾರು ಸರಿದೂಗಿಸ್ತಾರೆ? ಬಿಹಾರ ಸರ್ಕಾರ ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಲ್ವಾ? ವಿದ್ಯಾರ್ಥಿ ಚಳವಳಿಗಳು ಮತ್ತೆ ವಿದ್ಯಾರ್ಥಿ ರಾಜಕೀಯದ ಹೆಸರಿನಲ್ಲಿ ಬಿಹಾರದಲ್ಲಿ ಅನೇಕ ನಾಯಕರು ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳನ್ನ ಇನ್ನೂ ಅಪರಾಧಿಗಳ ಹಾಗೆ ನಡೆಸಿಕೊಳ್ಳಲಾಗ್ತಾ ಇದೆ. ಯಾವುದೇ ಪ್ರಕರಣಗಳನ್ನ ದಾಖಲಿಸಲಾಗೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಭರವಸೆಯನ್ನ ನೀಡಲಾಗಿದೆ. ಆದ್ರೆ ಪ್ರಕರಣಗಳನ್ನ ದಾಖಲಿಸಲಾಗ್ತಾ ಇದೆ. ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಬರಿತಾ ಇದ್ರೆ ಪೊಲೀಸರು ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಏನ್ ಭರವಸೆ ಕೊಟ್ಟಾಗಾಯ್ತು ಇವರು? ಮಕ್ಕಳು ಪ್ರಾಣ ಕಳ್ಕೊಂಡಂತಹ ಕುಟುಂಬಗಳಿಗೆ ಸರ್ಕಾರ ಇಲ್ಲಿವರೆಗೆ ಯಾವ ಸಹಾಯ ನೀಡಿದೆ? ಜುಲೈ 20ರ ಹಿಂಸಾಚಾರದ ವಿರುದ್ಧ ದೆಹಲಿಯ ಜನರು ಹೇರಿದಂತಹ ಒತ್ತಡ ಪೊಲೀಸರು ಹಿಮ್ಮೆಟ್ಟೋ ಹಾಗೆ ಮಾಡ್ತು. ಆದ್ರೆ ಇತರ ರಾಜ್ಯಗಳಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಸೇಡ್ ತೀರಿಸಿಕೊಳ್ಳೋ ರೀತಿ ಆಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧದ ಪ್ರಕರಣಗಳನ್ನ ಹಿಂತೆಗೆದುಕೊಳ್ಳದೇ ಇದ್ರೆ ಮತ್ತೊಂದು ಪ್ರತಿಭಟನೆ ನಡಿಬೇಕಾಗಬಹುದು ಅಂತ ಸಿಜೆಪಿ ವಕ್ತಾರ ಆಶುತೋಷ್ ರಂಕ್ ಅವರು ಹೇಳಿದ್ದಾರೆ. ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಪೊಲೀಸ್ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅನ್ನುವಂಥ ಭರವಸೆಯನ್ನ ಸಂಪೂರ್ಣ ಉಲ್ಲಂಘಿಸಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಬಂಗಾಳ ಮತ್ತೆ ಬಿಹಾರದಲ್ಲಿ 100 ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ದೆಹಲಿ ಸೇರಿದ ಹಾಗೆ ಇತರ ರಾಜ್ಯಗಳಲ್ಲಿ 100 ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಸರ್ಕಾರ ತನ್ನ ಭರವಸೆಯನ್ನ ಈಡೇರಿಸದೇ ಇದ್ರೆ ನಾವು ಮತ್ತೊಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಜುಲೈ 28ರ ಒಳಗೆ ಕಾನೂನು ಕ್ರಮದ ಕುರಿತು ಸರ್ಕಾರ ಲಿಖಿತ ಭರವಸೆಯನ್ನ ನೀಡಬೇಕು ಅಂತ ಆಶುತೋಷ್ ರಂಕ ಒತ್ತಾಯ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರದ ವಿಷಯವನ್ನ ಎತ್ತುತ್ತಾ ಇದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ FIR ದಾಖಲಾಗೋದಿಲ್ಲ ಮತ್ತೆ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಒಂದು ನಿಮ್ಮ ಭರವಸೆ ಇವತ್ತು ಎಲ್ಲಿ ಹೋಯಿತು ಅಂತ ಅವರು ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಅನ್ನ ಬಳಸಲಾಗಿದೆ. ಬಿಹಾರದಲ್ಲಿ AK-47 ಅನ್ನ ಬಳಸಿ ಫೈರಿಂಗ್ ಮಾಡಲಾಗಿದೆ. ಇದು ಸುಳ್ಳುಕೋರ ಸರ್ಕಾರ. ಸುಧಾರಣೆ ಅದರಿಂದ ಆಗದೇ ಇರುವಂತಹ ಕೆಲಸ. ಅದು ತನ್ನ ಮಾತುಗಳಿಂದ ಹಿಂದೆ ಸರಿಯುತ್ತೆ ಮತ್ತೆ ವಿದ್ಯಾರ್ಥಿಗಳ ಧ್ವನಿಯನ್ನ ನಿಗ್ರಹಿಸೋದಕ್ಕೆ ಎಲ್ಲಾ ತಂತ್ರವನ್ನ ಬಳಸುತ್ತೆ ಅಂತ ಅವರು ಹೇಳಿದ್ದಾರೆ. ಜಂತರ್ ಮಂತರ್ನಲ್ಲಿ 23 ದಿನಗಳ ಕಾಲ ಉಪವಾಸ ಮಾಡಿದ ಐಸಾ ನಾಯಕಿ ನೇಹಾ ಪಾಟ್ನಾಕ್ಕೆ ಆಗಮಿಸಿ ಬೇಯೂರ್ ಜೈಲಿನಲ್ಲಿ ಬಂಧಿಸಲ್ಪಟ್ಟಿರುವಂತಹ ವಿದ್ಯಾರ್ಥಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡದೇ ಇದ್ರೆ ಆಂದೋಲನ ತೀವ್ರಗೊಳ್ಳುತ್ತೆ ಅಂತ ನೇಹಾ ಹೇಳಿದ್ದಾರೆ. ಈಗ ಸಿಜೆಪಿಯ ಸೌರಭ್ ದಾಸ್, ಆಶುತೋಷ್ ರಂಕ ಮತ್ತೆ ಅಭಿಜಿತ್ ದೀಪ್ಗೆ ಕೂಡ ಪಾಟ್ನಾಕ್ಕೆ ಭೇಟಿಯನ್ನ ನೀಡಿದ್ದಾರೆ. ವರದಿಗಳ ಪ್ರಕಾರ ಬಿಹಾರದಾದ್ಯಂತ ಬಂಧಿಸಲಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ 400ರಿಂದ 700ರ ನಡುವಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಬಂಧಿತರ ಪೋಷಕರು ಅಥವಾ ಒಡ ಹುಟ್ಟಿದವರಿಗೆ ಅವರು ಯಾವ ಜೈಲಿನಲ್ಲಿದ್ದಾರೆ, ಅವರನ್ನ ಯಾಕೆ ಅರೆಸ್ಟ್ ಮಾಡಲಾಗಿದೆ ಅಂತ ಗೊತ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸುದ್ದಿ ಬಂದಾಗ ಬಿಹಾರದಾದ್ಯಂತ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೀತಾ ಇದ್ವು. ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವಿನ ಘರ್ಷಣೆಯಿಂದಾಗಿ ವಿವಿಧ ಸ್ಥಳಗಳಿಂದ ಹಿಂಸಾಚಾರ ಮತ್ತೆ ಬೆಂಕಿ ಹಚ್ಚುವಿಕೆಯ ವರದಿಗಳು ಬರೋದಕ್ಕೆ ಪ್ರಾರಂಭಿಸಿದ್ವು. ಜುಲೈ 23ರಂದು ಪಾಟ್ನಾದಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಆದ್ರೆ ಪೊಲೀಸರು ಬಲ ಪ್ರಯೋಗ ಮಾಡೋದನ್ನ ತಪ್ಪಿಸಿದ್ರು. ಯುವಕರ ಕೋಪವನ್ನ ಕೆರಳಿಸುವಂತ ಯಾವುದನ್ನು ಕೂಡ ಅವರು ಮಾಡಲಿಲ್ಲ. ಜುಲೈ 25ರಂದು ನಡೆದಂತ ಬಿಹಾರ ಬಂದ್ ಸಮಯದಲ್ಲಿ ಬಿಹಾರದಾದ್ಯಂತ ಹಿಂಸಾತ್ಮಕ ಘರ್ಷಣೆಗಳು ಭುಗಿಲೆದ್ವು. ಈಗ ಪೊಲೀಸರು ವಿದ್ಯಾರ್ಥಿಗಳ ಹಿಂದೆ ಬಿದ್ದಿದ್ದಾರೆ ಅಂತ ಕಾಣಿಸುತ್ತೆ. RJD ಸಂಸದ ಮನೋಜ್ ಕುಮಾರ್ ಝಾ ಅವರು ಪೊಲೀಸ್ ಹಿಂಸಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದೆಹಲಿ ಮತ್ತೆ ಬಿಹಾರದ ಸಿವಾನ್ ನಲ್ಲಿ ನಡೆದಂತ ಹಿಂಸಾಚಾರದ ಆರೋಪಗಳಾದ
ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಕಾನೂನು ಶಾಂತಿಯುತ ಪ್ರತಿಭಟನೆ ಹಕ್ಕನ್ನ ಖಾತ್ರಿಪಡಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಅಂತಹ ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ದೌರ್ಜನ್ಯವನ್ನ ಸಮರ್ಥಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಯಾವುದೇ ಹೊಸ ಎಫ್ಐಆರ್ ಗಳನ್ನ ದಾಖಲಿಸೋದಿಲ್ಲ ಮತ್ತು ಈಗಾಗಲೇ ದಾಖಲಾಗಿರುವಂತಹ ಎಫ್ಐಆರ್ ಗಳನ್ನ ಹಿಂಪಡೆಯಲಾಗುತ್ತೆ ಅನ್ನುವಂಥ ಒಂದು ಆದೇಶವನ್ನ ಸರ್ಕಾರ ಪೊಲೀಸರಿಗೆ ನೀಡಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇವೆ. ದೆಹಲಿ ಪೊಲೀಸರು 15 ಎಫ್ಐಆರ್ ಗಳನ್ನ ದಾಖಲಿಸಿದ್ದಾರೆ. ಕಾನೂನಿನರುವ ಅಗತ್ಯ ಇರುವಂತಹ ಯಾರಾದರೂ ಕೂಡ ಸಂಪರ್ಕ ಮಾಡಬಹುದು ಅಂತ ಕಾಂಗ್ರೆಸ್ ನಾಯಕ ದೀಪೇಂದರ್ ಹೂಡಾ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಈ ನಡುವೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಜನ್ಜಿ ಕಾನೂನು ಹೋರಾಟದಲ್ಲಿ ಅವರಿಗೆ ಸಾಧ್ಯವಿರುವಂತಹ ಎಲ್ಲಾ ಸಹಾಯವನ್ನು ಒದಗಿಸೋದಾಗಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ವೈಯಕ್ತಿಕವಾಗಿ 1 ಕೋಟಿ ಕಾನೂನು ಸಹಾಯ ನಿಧಿಯನ್ನು ಕೂಡ ಅವರು ಘೋಷಣೆ ಮಾಡಿದ್ದಾರೆ. जिन्होंने जो अनशन पे बैठे, जिन्होंने पीसफुली प्रोटेस्ट किया, हम नहीं चाहते कि उनके खिलाफ कोई कार्रवाई की जाए, क्योंकि ये तो एक ऑर्गेनिक मूवमेंट थी, समझ लीजिए. और सरकारें अक्सर चाहती हैं, और ये मैं इस सरकार की बात नहीं कर रहा, अक्सर सरकारें चाहती है कि किसी तरीके से कोई डिसेंट नहीं हो. तो इन्होंने कुछ आश्वासन दिए होंगे, नड्डा साहब ने कुछ माना होगा, उसके बारे में तो मुझे मालूम नहीं, ना मैं जाना चाहता हूँ कि ना हमने कुछ उसमें कोई पार्ट लिया. लेकिन जब मेरे पास आए तो मैंने कहा कि भाई कानून के आधार पे हम आपकी मदद करेंगे, और ज़रूर मदद करेंगे, और हम करेंगे. तो इसको सामने रखते हुए मैंने कहा कि जहाँ जहाँ भी हिंदुस्तान में, बिहार में हो, आसाम में हो, बंगाल में हो, महाराष्ट्र में हो, जहाँ जहाँ भी पीसफुल प्रोटेस्ट हुए हैं और जहाँ जहाँ छात्रों को टारगेट किया जा रहा है या प्रोटेस्टर्स को टारगेट किया जा रहा है, वहाँ हम चाहेंगे कि अगर कोई मुकदमा कोई डालेगा कोई भी सरकार, तो हम फिर उसके लिए एक व्यवस्था बनाएंगे ताकि वहाँ कुछ हमारे वकील खड़े हो सकें. तो इसी सोच के साथ हम चाहते हैं कि कोई कार्रवाई नहीं हो, अगर एफआईआर होती है तो एफआईआर विड्रॉ हो. और मैंने कहा है कि हम एक ये सीजेपी ढांचा बनाएगी कि किस जगह पे क्या हुआ है, किस छात्र को, किस प्रोटेस्टर के खिलाफ कार्रवाई हुई है, चाहे कि मुफस्सिल में हुई हो, वहाँ कौन वकील है जो हमारी मदद कर सकता है. ठीक है, फिर ये लोग वेबसाइट बनाएंगे, मैं नहीं करूँगा, ये लोग खुद वेबसाइट बनाएंगे. उस वेबसाइट पे जो वकील लोग मदद करना चाहते हैं वो अपना नाम देंगे, कहाँ वो रहते हैं, किस तरह से मदद करेंगे, प्रो बोनो मदद करेंगे या उनके पास कुछ थोड़ा बहुत देना पड़ेगा. तो इस संदर्भ में मैंने कहा है कि मैं अपनी ओर से 1 करोड़ रुपया दूंगा, अपनी ओर से 1 करोड़ रुपये दूंगा. और साथ में ये आग्रह करूँगा हिंदुस्तान के वकीलों को और बाकी लोगों को कि वो भी हमारा इस फंड में पैसा दें, ताकि हम हर जगह जहाँ जहाँ भी कानून का दुरुपयोग होगा, जहाँ जहाँ भी पीसफुल प्रोटेस्ट के खिलाफ गलत मुकदमे करे जाएंगे, तो हम उनके लिए खड़े, हमारे वकील उनके लिए खड़े होंगे सारे हिंदुस्तान में. ಬಿಡುಗಡೆ ಮತ್ತೆ ಕಾನೂನು ಸಹಾಯವನ್ನು ಸುಲಭಗೊಳಿಸೋದಕ್ಕೆ ವಿವಿಧ ರಾಜ್ಯಗಳಲ್ಲಿ ತನ್ನ ವಕೀಲರು ಹಾಜರಿರ್ತಾರೆ ಅಂತ ಸಿಜೆಪಿ ಹೇಳಿಕೆಯನ್ನ ನೀಡಿದೆ. ಪೊಲೀಸ್ ಹಿಂಸಾಚಾರದ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುವುದು ಮತ್ತೆ ಭಾಗಿಯಾಗಿರುವಂತಹ ಎಲ್ಲರ ವಿರುದ್ಧನೂ ಎಫ್ಐಆರ್ ಗಳನ್ನ ದಾಖಲಿಸೋದಕ್ಕೆ ಪ್ರಯತ್ನಿಸಲಾಗುವುದು ಅಂತ ಸಿಜೆಪಿ ಘೋಷಣೆ ಮಾಡಿದೆ. ಇನ್ನು ಈ ಮಧ್ಯ ದೆಹಲಿಯಲ್ಲಿ ಪೆಲೆಟ್ ಗನ್ ಬಳಕೆ ವಿಷಯ ಗಂಭೀರ ಆಗ್ತಾ ಇದೆ. ಈಗ ಮಂಡಿಸಲಾಗಿರುವಂತಹ ಮಸೂದೆ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಕೇಂದ್ರೀಯ ಸಂಸ್ಥೆಯು ತನಿಖೆ ಮಾಡ್ತಾ ಇದೆ. ತನಿಖೆಯನ್ನ 2 ತಿಂಗಳೊಳಗೆ ಪೂರ್ಣಗೊಳಿಸಬೇಕು. ವಿಚಾರಣೆಯನ್ನ 3 ತಿಂಗಳೊಳಗೇನೆ ದೈನಂದಿನ ವಿಚಾರಣೆಯೊಂದಿಗೆ ಪೂರ್ಣಗೊಳಿಸಬೇಕು. ತ್ವರಿತ ನ್ಯಾಯಾಲಯದ ಫಲಿತಾಂಶದ ವಿರುದ್ಧದ ಯಾವುದೇ ಮೇಲ್ಮನವಿಯನ್ನ 2 ಹೈಕೋರ್ಟ್ ನ್ಯಾಯಾಧೀಶರ ಪೀಠ ವಿಚಾರಣೆಯನ್ನ ನಡೆಸುತ್ತೆ. ಆಯ್ತು, ಇದೆಲ್ಲಾನು ಸರಿ. ಆದ್ರೆ ತನಿಖೆನ 60 ದಿನಗಳಲ್ಲಿ ಪೂರ್ಣಗೊಳಿಸಿ 90 ದಿನಗಳಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಬಹುದಾ? ಇದು ಸಾಧ್ಯ ಇದೆಯಾ? ಈ ವರ್ಷದ ಮೇ 3ರಂದು ನೀಟ್ ಪರೀಕ್ಷೆ ಪೇಪರ್ ಸೋರಿಕೆ ಆಯಿತು. ಮೇ 12ರಂದು ಪರೀಕ್ಷೆಯನ್ನು ರದ್ದುಗೊಳಿಸಿ ಅದೇ ದಿನ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಲಾಯಿತು. ಈಗ 60 ದಿನಗಳಿಗಿಂತ ಹೆಚ್ಚು ಸಮಯ ಆಗಿದ್ದು ತನಿಖೆ ಪೂರ್ಣಗೊಂಡಿದೆಯಾ? ವಿಚಾರಣೆ ಆರಂಭ ಆಗಿದೆಯಾ? ಮೋದಿ ಅವರ ಮಾತು ಮತ್ತೆ ಕಾರ್ಯಗಳ ನಡುವೆ ವ್ಯತ್ಯಾಸ ಇದೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ತ್ವರಿತ ನ್ಯಾಯಾಲಯದಲ್ಲಿ ಮೊದಲ ವಿಚಾರಣೆ ನಡೀಬೇಕಾಗಿತ್ತು. ಮೊದಲ ವಿಚಾರಣೆಯಲ್ಲಿ ಸಿಬಿಐ ವಕೀಲರು ಹಾಜರಾಗಲಿಲ್ಲ, ಮತ್ತೆ ಇದು ಮುಂದೂಡಿಕೆ ಕಾರಣ ಆಯಿತು. ಈಗ ಈ ಪ್ರಕರಣದ ವಿಚಾರಣೆ ಆಗಸ್ಟ್ 3ರಂದು ನಡೆಯಲಿದೆ. ನರೇಂದ್ರ ಮೋದಿ ಮತ್ತೆ ಅವರ ಸರ್ಕಾರದ ವಾಸ್ತವ ಇದು.
ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಒಂದು ಸ್ವಲ್ಪ ಕೂಡ ಗಂಭೀರತೆ ಇಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಕೇಂದ್ರ ಸರ್ಕಾರ ಕೇಂದ್ರೀಯ ಸಂಸ್ಥೆಗಳು 2 ತಿಂಗಳೊಳಗೆ ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶವನ್ನು ನೀಡುವಂತಹ ಕಾನೂನನ್ನ ಜಾರಿಗೆ ತರಬಹುದಾ? ಭಾರತದಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ವಾಸ್ತವತೆ ಏನಿದೆ? ಡಿಸೆಂಬರ್ 31, 2025 ಹೊತ್ತಿಗೆ ಭಾರತದ 775 ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ 2,45,000ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಉಳ್ಕೊಂಡಿವೆ. ಮತ್ತೆ ಆ ಬಾಕಿ ಇರುವಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಸರ್ಕಾರನೇ ಲೋಕಸಭೆಯಲ್ಲಿ ತಿಳಿಸಿದೆ. ಈ ಹಂತದಲ್ಲಿ ಸರ್ಕಾರ ಅದೇ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಹೇಳ್ತಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಿಕ್ ನೋಡ್ತಾ ಇದೆ. ಸರ್ಕಾರದ ಕಾರ್ಯಕ್ಷಮತೆಯನ್ನ ನೋಡ್ತಾ ಇದ್ರೆ ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳು ಕೂಡ ನಿಧಾನಗತಿಯಲ್ಲೇ ಇರೋದನ್ನ ನಾವು ನೋಡಬಹುದು. ಬಡಾಯಿ ಕೊಚ್ಕೊಳ್ಳೋರ್ ವಾಸ್ತವ ಇದೆ. ವೀಕ್ಷಕರೇ, ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.